ಜೈ ಹಿಂದ್. ಜೈ ಹಿಂದ್. ಆತ್ಮೀಯ ಭಾವಿ ಅಗ್ನಿವೀರರೇ, ಮುಂದೆ ನಡೆಯತಕ್ಕಂಥ ಮಂಗಳೂರು ಯಾರೋ ಮತ್ತು ಬೆಳಗಾವಿ ಯಾರೋದಲ್ಲಿ ಭಾಗವಹಿಸ್ತಕ್ಕಂಥ ಭಾವಿ ಅಗ್ನಿವೀರರೇ, ಈಗಾಗಲೇ ಮಡಿಕೇರಿ ಆರ್ಮಿ ರ್ಯಾಲಿ ಮುಗೀತು. ಅಲ್ಲಿ ಮಳೆಯಿಂದಾಗಿ ಮೊದಲು ಒಂದು ಗ್ರೌಂಡ್ ಇತ್ತು, ಅಲ್ಲಿ ಮಳೆ ಇರುವುದರಿಂದ ಏನಪ್ಪ ಅಂದ್ರೆ ರನ್ನಿಂಗ್ ಟೈಮ್ ಕವರ್ ಮಾಡೋಕ್ಕಾಗಲಿಲ್ಲ. ನೀವು ಈಗಾಗಲೇ ವಿಡಿಯೋಗಳನ್ನ ನೋಡಿರಿ, ನಿಮ್ಗೆಲ್ಲರಿಗೂ ಗೊತ್ತದ. ಅಲ್ಲಿ ಟೈಮ್ ಕವರ್ ಮಾಡೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಮತ್ತೆ ಗ್ರೌಂಡನ್ನು ಏನು ಮಾಡಿರಿ, ಅಲ್ಲಿ ಚೇಂಜ್ ಮಾಡಿರಿ. ಗ್ರೌಂಡ್ ಚೇಂಜ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂದ್ರೆ ಸ್ಕ್ವೇರ್ ಇತ್ತದು, ಚೌಕಿತ್ತು ಗ್ರೌಂಡ್. ಚೌಕ್ ಇರೋದ್ರಿಂದ ಅಲ್ಲಿ ಏನು ಮಾಡಿದ್ರು, ಟೈಮಿಂಗನ್ನು ಸ್ವಲ್ಪ ಜಾಸ್ತಿ ಕೊಟ್ಟರು. ಅಂದರೆ ಕರ್ವಿಂಗ್ ಒಳಗೆ ಸುತ್ತ ಹೊಡಿಲಿಕ್ಕೆ ತೊಂದರೆ ಆಕೈತೆ ಅನ್ನೋ ಸಲುವಾಗಿ ಟೈಮನ್ನು ಜಾಸ್ತಿ ಕೊಟ್ಟರು. ಆದರೆ ನೀವು ಮುಂದೆ ಮಂಗಳೂರು ಯಾರೋ ಮತ್ತು ಬೆಳಗಾವಿ ಯಾರೋದಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು, ಅದರಲ್ಲಿ ನಾವು ಟೈಮ್ ಹೆಚ್ಚಿದ್ದೀವಿ ಆ ವಿಡಿಯೋದಾಗ ನೀವು ನೋಡಿರಿ. ಅಲ್ಲಿಗೆ ಅಷ್ಟು ಟೈಮ್ ಇಲ್ಲಿ ಕೊಡಂಗಿಲ್ಲ ರೀ. ಯಾಕಂದ್ರೆ ಶಿವಮೊಗ್ಗ ಒಳಗೂ ಗ್ರೌಂಡ್ ಚೆನ್ನಾಗಿದೆ, ಆಮೇಲೆ ಬೆಳಗಾವಿ ಯಾರೋಕ್ಕೆ ಸಂಬಂಧಪಟ್ಟಿದ್ದು ಗ್ರೌಂಡ್ ಚೆನ್ನಾಗಿದೆ. ಇಲ್ಲಿ ಏನಾದಿರ್ತದಪ್ಪ ಅಂದ್ರೆ 4 ರೌಂಡ್ ಇರ್ತದೆ ರೀ. 4 ರೌಂಡ 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಮಾಡಿಸ್ತಾರೆ. 4 ರೌಂಡ ಎಷ್ಟು ಟೈಮ್ದಾಗ ಮುಗಿಸ್ಬೇಕಂದ್ರೆ 5:30 ಓಡಿದ್ರೆ ಎಕ್ಸಲೆಂಟ್ ರೀ. 5:30 ಟೈಮಿಂಗ್ ಓಡಿದ್ರೆ ಎಕ್ಸಲೆಂಟ್ ಆಗ್ತದೆ. 5:31ರಿಂದ 5:45 ಒಳಗೆ ಓಡಿದ್ರೆ ಸೆಕೆಂಡ್ ಗ್ರೂಪ್ ರೀ. 5:45 ಕಂಪ್ಲೀಟ್ ಆಗಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಯಾಕಂದ್ರೆ ಮಡಿಕೇರಿ ಅಲ್ಲಿ ಒಳಗೆ ಟೈಮ್ ಹೆಚ್ಚು ಕೊಟ್ಟಾರು, ನಮಗೂ ಟೈಮ್ ಹೆಚ್ಚು ಕೊಡ್ತಾರೋ ಆ ರೀತಿ ಯಾರೂ ತಲೆಯಾಗಿ ಇಟ್ಕೋಬೇಡ್ರಿ. ಆಮೇಲೆ ಮುಂದೆ ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಇನ್ನೂ ಟೈಮ್ ಅದ, ಇನ್ನೂ ಮಂಗಳೂರು ಯಾರದಾರು 1.5 ತಿಂಗಳು ಟೈಮ್ ಅದ. ನೀವು ಅಷ್ಟರೊಳಗೆ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಬೇಕು. ಇಂಪಾರ್ಟೆಂಟ್ ರ್ಯಾಲಿಗೆ ಹೋಗೋ ಮುಂದೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಒಂದೇದು ಅವ್ರು ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ರೀ. ಆ ಅಡ್ಮಿಟ್ ಕಾರ್ಡನ್ನು ಲೇಜರ್ ಪ್ರಿಂಟ್ ತೊಗೋಬೇಕು ರೀ. ಅಂದರೆ ಒಳ್ಳೆ ಪೇಪರ್ ಹಾಳಿಯಿಂದ ಲೇಜರ್ ಪ್ರಿಂಟ್ ತೊಗೋಬೇಕು ಅಡ್ಮಿಟ್ ಕಾರ್ಡನ್ನು. ಆಮೇಲೆ ಅಡ್ಮಿಟ್ ಕಾರ್ಡನ್ನ ಮಡ್ಸೋದು ಮಾಡಬಾರ್ದು. ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸ್ಕ್ಯಾನ್ ಮಾಡ್ತಾರೆ, ಅಲ್ಲಿ ಗೊತ್ತಿರಲಿಲ್ಲ ಎಲ್ಲರಿಗೂ ನಿಮ್ಗೆ. ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸ್ಕ್ಯಾನ್ ಮಾಡ್ತಾರೆ. ನೀವು ಮಡಿಚಿರಿ ಅಂದರೆ ಸ್ಕ್ಯಾನ್ ಒಳಗೆ ಕರೆಕ್ಟಾಗಿ ಬರೋಂಗಿಲ್ಲ. ಅಡ್ಮಿಟ್ ಕಾರ್ಡ ತೊಗೊಂಡು ಅದು ಹೆಂಗಿರ್ತದೆ ಹಂಗೆ ಸರಿಯಾಗಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಜೊತೆ ಏನು ಮಾಡಿರ್ತಾರಪ್ಪ ಅಂದ್ರೆ, ನೀವು ರ್ಯಾಲಿಗೆ ಬರುವಾಗ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅದ್ರಾಗ ಬಿಟ್ಟಿರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅದ್ರಾಗ ಬಿಟ್ಟಿರ್ತಾರೆ. ಅದ್ರಾಗ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ರ್ಯಾಲಿಗೆ ಹೋಗೋ ಮುಂದೆ ರೀ ಇಂಪಾರ್ಟೆಂಟ್ ಏನೇನು ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರೆ, ಮೊದಲನೇದು ಅಡ್ಮಿಟ್ ಕಾರ್ಡ, ಆಮೇಲೆ ಎರಡನೇದು ಎಜುಕೇಷನ್ ಸರ್ಟಿಫಿಕೇಟ್. ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನೀವು 10ನೇ ತರಗತಿ ಮೇಲೆ ಅರ್ಜಿ ಹಾಕಿದ್ರಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕು. PUC ಮೇಲೆ ಅರ್ಜಿ ಹಾಕಿರಿ ಅಂದರೆ 10ನೇ ತರಗತಿ ಮತ್ತು PUC ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕು. ಆಮೇಲೆ ಇನ್ನು ಕೆಲವೊಂದು ಹುಡುಗರು ಡಿಗ್ರಿನ ಎಂಟ್ರಿ ಮಾಡಿರ್ತಾರೆ, ಅಲ್ಲಿ ಡಿಗ್ರಿ ಎಂಟ್ರಿ ಮಾಡಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕು. 10ನೇ PUC ಡಿಗ್ರಿ ನೀವು 3 ಎಂಟ್ರಿ ಮಾಡಿದ್ರೆ 3 ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕು. 10ನೇ ತರಗತಿ ಅಟ್ಟ ಮಾರ್ಕ್ಸ್ ಕಾರ್ಡ್ ನೀವು ಎಂಟ್ರಿ ಮಾಡಿರಿ ಅಂದರೆ ಅದನ್ನ ಒಂದೇ ಹೋದ್ರೆ ನಡೀತದೆ. ಆಮೇಲೆ ನಿಮ್ಗೆ ಹೆಚ್ಚಿಗೆ ಎಜುಕೇಷನ್ ಆಗಿತ್ತು ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಎರಡನೇ ಡಾಕ್ಯುಮೆಂಟ್ ಏನಪ್ಪ ಅಂದರೆ LC ಅಥವಾ TC ಅಂತೀವಿ. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ, TC ಅಂದರೆ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ. ಇವೆರಡು ಬೇರೆ ಬೇರೆ ಅಲ್ಲರಿ, ಎರಡು ಒಂದರಿ ಇವು. ಒಂದು ಕಡೆ ಹೆಂಗೆ ಕರೀತಾರೆ, ಒಂದು ಕಡೆ ಹೆಂಗೆ ಕರೀತಾರೆ. ಒಂದು ಕಡೆ LC ಅಂತಾರೆ, ಒಂದು ಕಡೆ TC ಅಂತಾರೆ. ಇದನ್ನು ಸಹಿತ ತೆಗೆದುಕೊಂಡು ಹೋಗಬೇಕು. ಇದನ್ನು ತೊಗೋಬೇಕಾದ್ರೆ ನೋಡಿರಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಅಡ್ವಾನ್ಸ್ ಆಗಿ ಕೆಲವೊಂದು ಕಡೆ ಜೆರಾಕ್ಸ್ ಮೇಲೆ ದಾಟ್ಸ್ಯಾರ ರೀ. ಜೆರಾಕ್ಸ್ LC ಮೇಲೆ ದಾಟ್ಸ್ಯಾರ. ಸಾಧ್ಯ ಆದರೆ ನೀವು ಸೆಕೆಂಡ್ LC ಅನ್ನು ತೊಗೋಕ್ಕೆ ಪ್ರಯತ್ನ ಮಾಡಬೇಕು. ಸೆಕೆಂಡ್ LC ತೊಗೋಬೇಕಾದ್ರೆ ಹೆಂಗಪ್ಪ ಅಂದರೆ, ಫಸ್ಟ್ LC ನಿಮ್ಮದು ಮುಂದೆ PUC ಎಜುಕೇಷನ್ ನೀವು ಅಡ್ಮಿಷನ್ ಕೊಟ್ಟಿರ್ತೀರಿ. ಫಸ್ಟ್ LC ನಿಮಗೆ ಸಿಗೋಂಗಿಲ್ಲ. ಫಸ್ಟ್ LC ಸಿಗೋಂಗಿಲ್ಲ. PUC ಅಡ್ಮಿಷನ್ ಕೊಟ್ಟಿರೋದ್ರಿಂದ ಫಸ್ಟ್ LC ಸಿಗೋಂಗಿಲ್ಲ. ಅದಕ್ಕೆ ಸೆಕೆಂಡ್ LC ತೊಗೋಬೇಕು. ಸೆಕೆಂಡ್ LC ತೊಗೋಬೇಕಾದ್ರೆ ಒಂದು 20 ರೂಪಾಯಿ ಬಾಂಡ್ ಮೇಲೆ ಒಂದು ಅಪ್ಡೇಟ್ ಮಾಡಬೇಕು. ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ನೀವು ಎಲ್ಲಿ 10ನೇ ತರಗತಿ ಕಲ್ತಿರ್ತೀರಿ ಅಲ್ಲಿ ಹೆಡ್ ಮಾಸ್ಟ್ರ ಶಾಲೆ ಹೆಸರು ಹಾಕಿ ಒಂದು ಬಾಂಡ್ ತೊಗೋಬೇಕು. ಬಾಂಡ್ ತೊಗೊಂಡು ಆ ಬಾಂಡ್ನಾಗ ಏನು ಬರೀಬೇಕಪ್ಪ ಅಂದ್ರೆ, ನಾನು ಅಗ್ನಿವೀರ ಇಂಡಿಯನ್ ಆರ್ಮಿಯಲ್ಲಿ CE ಪರೀಕ್ಷೆಯನ್ನು ಪಾಸ್ ಮಾಡೀನಿ. ಈಗ ನೆಕ್ಸ್ಟ್ ನಂದು ಫಿಸಿಕಲ್ ಅದ, ಅದ್ರ ಸಲುವಾಗಿ ನನಗೆ ಒರಿಜಿನಲ್ LC ಬೇಕಾಗ್ಯದ. ಅದು ಇಂಗ್ಲೀಷ್ನಲ್ಲಿ ಕೊಡ್ರಿ ಅಂತ ತಿಳಿಸಿಂದ ಒಂದು ಫಾರ್ಮೇಟ್ ಒಳಗೆ ನೀವು ರೆಡಿ ಮಾಡಿ ಹೆಡ್ ಮಾಸ್ಟರ್ ಕೊಟ್ಟಿರಪ್ಪ ಅಂದ್ರೆ ನಿಮಗೆ ಸೆಕೆಂಡ್ LC ಕೊಡ್ತಾರೆ. ಗೊತ್ತಿರಲಿಲ್ಲ ಎಲ್ಲರಿಗೂ, ಸೆಕೆಂಡ್ LC ಕೊಡ್ತಾರೆ. ಎಲ್ಲಿ ನೀವು 10ನೇ ತರಗತಿ ಕಲ್ತಿರ್ತೀರಿ ಅಲ್ಲಿ ತೊಗೋಬೇಕ್ರಿ. ಆ ಸೆಕೆಂಡ್ LC ಒಮ್ಮೆ ತೊಗೊಂಡಿರಪ್ಪ ಅಂದ್ರೆ ಅದು ಎಲ್ಲದಕ್ಕೂ ಸಂಬಂಧ ರೀ. ನೀವು PUC ಮೇಲೆ ನೌಕರಿ ಹೋಗ್ರಿ, ಡಿಗ್ರಿ ಮೇಲೆ ಹೋಗ್ರಿ, ಯಾವುದ್ರ ಮೇಲೆ ಹೋದ್ರೂ ಸಹಿತ ಆ LCನ ಫೈನಲ್ ರೀ. ಎಲ್ಲರಿಗೂ ನಿಮ್ಗೆ ಹೇಳ್ತೀನಿ, ಅಡ್ವಾನ್ಸ್ ಗೊತ್ತಿರಲಿ. ಆಮೇಲೆ LC ಆಯಿತು, ಮಾರ್ಕ್ಸ್ ಕಾರ್ಡ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ರೀ. ಕಾಸ್ಟ್ ಸರ್ಟಿಫಿಕೇಟು ಇಂಗ್ಲೀಷ್ನಾಗ ಇರಬೇಕು. ಆಮೇಲೆ ಡೊಮಿಷಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಇವು 3 ಇಂಪಾರ್ಟೆಂಟ್ ರೀ. ಇವು 3 ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ರೀ. ಆಧಾರ್ ಕಾರ್ಡ ಮಾರ್ಕ್ಸ್ ಕಾರ್ಡ ಎರಡೂ ಸೇಮ್ ಇರ್ಬೇಕು ರೀ. ಆಧಾರ್ ಕಾರ್ಡ್ನಾಗ ಹೆಸರು ಯಾವ ರೀತಿ ಇರ್ತದೆ, ಮಾರ್ಕ್ಸ್ ಕಾರ್ಡ್ನಾಗೂ ಅದೇ ರೀತಿ ಹೆಸರು ಇರಬೇಕು. ಹಂಗೇನಾರು ತಿದ್ದುಪಡಿ ಏನಾದರೂ ತಪ್ಪಿದ್ರೆ ಈಗ ತಿದ್ದುಪಡಿ ಮಾಡ್ಕೋಕೆ ನಿಮ್ಗೆ ಅವಕಾಶ ಅದ. ಅದು ನೀವೇನೋ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೋದು. ಮಾರ್ಕ್ಸ್ ಕಾರ್ಡ್ ಒಮ್ಮೆ ಸಡನ್ಲಿ ತಿದ್ದುಪಡಿ ಮಾಡ್ಕೋಕೆ ಬರೋಂಗಿಲ್ಲ. ಮಾರ್ಕ್ಸ್ ಕಾರ್ಡ್ನ ಹೆಂಗೈತಿ ಅದೇ ರೀತಿಯೇ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು. ನಿಮ್ಮ ಹೆಸರು, ಅಡ್ಡ ಹೆಸರು, ತಂದೆ ಹೆಸರು ಕರೆಕ್ಟಾಗಿರಬೇಕು. ಆಧಾರ್ ಕಾರ್ಡ್ ಆದಮೇಲೆ
5x4 ಅಳತೆಯ ಫೋಟೋ ರೀ. ಅವು ರ್ಯಾಲಿಗೆ ಹೋಗೋ ಮುಂದೆ 15 ಬೇಕು ರೀ. ಆದ್ರೆ ನೀವು ಹೆಚ್ಕಂಬ ಫಸ್ಟ್ ಒಂದು 30 ಫೋಟೋ ತೆಗಿಸಿಟ್ಕೋಬೇಕು ರೀ. 30 ಫೋಟೋ. ಮತ್ತು ಫೋಟೋ ತೆಗಿಸುವಾಗ ನಾವು ಚಸ್ಮಾ ಹಾಕೊಂಡು ತೆಗಿಸ್ಕೊನಿ, ಕ್ಯಾಪ್ ಹಾಕೊಂಡು ತೆಗಿಸ್ಕೊನಿ, ಸ್ಟೈಲ್ ಈ ಕಡೆ ಮುಖ ಮಾಡಿ ಈ ಕಡೆ ಮುಖ ಮಾಡಿ ಹಿಂಗೆ ತೆಗಿಸ್ಬಾರ್ದು. ಮುಖ ಸ್ಟ್ರೇಟ್ ಇರಬೇಕು, ಎರಡು ಕಿವಿ ಕಾಣಿಸ್ತಿರ್ಬೇಕು, ಕಟ್ಟಿಂಗ್ ಮಾಡಿಸಿರ್ಬೇಕು. ಆಮೇಲೆ ಮುಖದ ಮೇಲೆ ಏನಾರ ಕೆಲವೊಂದು ಕಲೆಗಳು ಇರ್ತಾವೆ ರೀ, ಮತ್ತಿ ಅಂತೀವಿ, ಆಮೇಲೆ ಗುಳ್ಳಿ ಏನೇನೋ ಇರ್ತಾವೆ. ನೀವು ಬರೀ ಲೈಟ್ ಅಟ್ಟ ಮಾಡಿಸ್ಬೇಕು ರೀ, ಮುಖದ ಮೇಲಿನ ಕಲಿಯನ್ನು ತೆಗಿಸ್ಬಾರ್ದು. ಈ ಫೋಟೋ ಸ್ಟುಡಿಯೋದವ್ರು ಏನು ಮಾಡ್ತಾರೆ ರೀ, ನಾವು ಅವ್ರ ತೆಗೆ ಫೋಟೋ ಹೊಡ್ಸಕ್ಕೆ ಹೋದೀವಿ ಅಂದ್ರೆ ಅವರು ಮುಖ ಪೂರ್ಣ ಕ್ಲೀನ್ ಮಾಡಿ ಮುಖದ ಮೇಲೆ ಏನೋ ಇದ್ರೂ ಕಲಿ ಎಲ್ಲ ತೆಗೆದು ಕೊಡ್ತಾರೆ ರೀ. ಆ ರೀತಿ ಮಾಡಬಾರ್ದು. ಹೆಂಗಿರ್ತದೆ ನ್ಯಾಚುರಲ್ ಆಗಿರ್ಬೇಕು. ಫೋಟೋ ನ್ಯಾಚುರಲ್ ಆಗಿರಬೇಕು. ಇವಿಷ್ಟು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ರೀ ಅಲ್ಲಿಗೆ ಹೋಗೋ ಮುಂದೆ ರೀ. ಒಂದನೇದು ಅಡ್ಮಿಟ್ ಕಾರ್ಡ, ಆಮೇಲೆ ಮಾರ್ಕ್ಸ್ ಕಾರ್ಡ, LC, ಡೊಮೇಶಿಯಲ, ರೆಸಿಡೆನ್ಷಿಯಲ, ಕಾಸ್ಟ, ಆಧಾರ್ ಕಾರ್ಡ, ಫೋಟೋ. ಇವಿಷ್ಟು ಇಂಪಾರ್ಟೆಂಟ್ ರೀ. ಮುಂದೆ ನೀವು ರ್ಯಾಲಿ ಸಿಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಏನು ಬರ್ತಾವಂದ್ರೆ ಅವಾಗ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟರ್ ಬರ್ತದೆ, ಪಂಚಾಯತಿ ಕ್ಯಾರೆಕ್ಟರ್ ಬರ್ತದೆ, ಅನ್ಮ್ಯಾರಿಡ್ ಬರ್ತದೆ, ಆಮೇಲೆ ನಿಮ್ಮ ಫ್ಯಾಮ್ಲಿ ಫೋಟೋ ಬರ್ತದೆ. ಇಷ್ಟೆಲ್ಲ ಇರ್ತಾವೆ, ನಿಮ್ಗೆ ಗೊತ್ತಿರಲಿ. ಇದು ಯಾವಾಗ ಸಿಲೆಕ್ಷನ್ ಆದಮೇಲೆ ರೀ. ಫಸ್ಟ್ ಹೋಗೋ ಮುಂದೆ ಇಟ್ಟು ಡಾಕ್ಯುಮೆಂಟ್ ಅಂತೂ ಕಂಪಲ್ಸರಿ ನಿಮ್ಗೆ ಇರಬೇಕು. ಆಮೇಲೆ ರ್ಯಾಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ, ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಂದಮೇಲೆ ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ಗೆ ಡೇಟು ಮತ್ತು ಟೈಮ್ ಕೊಟ್ಟಿರ್ತಾರೆ ರೀ. ನೀವು ಯಾವ ದಿನಾಂಕ ಹೋಗ್ಬೇಕು, ಎಷ್ಟು ಟೈಮ್ಗೆ ಅಲ್ಲಿರಬೇಕು. ಮುಂಜಾನೆ 4ರಿಂದ 4:15 ಟೈಮಿಂಗ್ ಕೊಟ್ಟಿರ್ತಾರೆ ಮುಂಜಾನೆ. ನೀವು ಆ ಟೈಮ್ಗೆ ಅಂದ್ರೆ ಅಲ್ಲಿ ಹೋಗಿ ನಿಲ್ಬೇಕ್ರಿ ಎಲ್ಲರೂ. ನಿಮ್ಮ ತಾರೀಕು ಎಂದಿರ್ತದೆ, ಡೇಟ್ ಎಂದಿರ್ತದೆ, ಆವಾಗ ಆ ಟೈಮ್ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು, ಲೇಟಾಗಿ ಹೋಗಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಒಳಗೆ ಹೋಗೋ ಮುಂದೆ ವಿಶೇಷವಾಗಿ ಕೆಲವೊಂದು ರ್ಯಾಲಿ ಒಳಗೆ ಮಾಡ್ತಾರೆ, ಕೆಲವೊಂದು ರ್ಯಾಲಿ ಒಳಗೆ ಮಾಡೋದಿಲ್ಲ. ಎಂಟ್ರೆನ್ಸ್ ಹೈಟ್ ಇಟ್ಟಿರ್ತಾರೆ ರೀ. ಎಂಟ್ರೆನ್ಸ್ ಹೈಟ್ ಅಂದ್ರೆ 166 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. 166 ಮ್ಯಾಲಿದ್ರೆ ಒಳಗಡೆ ಬಿಡ್ತಿರ್ತಾರೆ ರೀ. ಕೆಲವೊಂದು ಕಡೆ ಎಂಟ್ರೆನ್ಸ್ ಹೈಟ್ ಇಡ್ತಾರೆ, ಕೆಲವೊಂದು ಕಡೆ ಎಂಟ್ರೆನ್ಸ್ ಹೈಟ್ ಇಡಂಗಿಲ್ಲ. ಮಡಿಕೇರಿ ಒಳಗೆ ಏನಾಯಿತು, ಮಳೆ ಬಂದು ಅಲ್ಲಿ ತೊಂದರೆಯಾಗಿ ಇರೋದ್ರಿಂದ ಎಂಟ್ರೆನ್ಸ್ ಹೈಟ್ ಇಟ್ಟಿರ್ಕಿಲ್ಲ, ಹೈಟನ್ನು ಒಳಗಡೆ ಚೆಕ್ ಮಾಡ್ತಾಯಿದ್ರು. ಈಗಾಗಲೇ ನೀವು ಅಗ್ನಿವೀರ CE ಪರೀಕ್ಷೆ ಪಾಸ್ ಮಾಡಿರೋದ್ರಿಂದ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಹೈಟ್ ಮೊದಲು ಹೆಂಗಿತ್ತು, 168, 69, 70, 170 ತನಕ ಹೈಟ್ ಇಟ್ಟು ತೊಗೋತಿದ್ರು ಒಳಗೆ. ಈ ಪರೀಕ್ಷೆನ ಫಸ್ಟ್ ಇಟ್ಟಾರ ಅನ್ನೋ ಸಲುವಾಗಿ ನಿಮ್ಗೆ ಹೈಟ್ 166 ಮ್ಯಾಲಿದ್ರೆ ಗ್ಯಾರಂಟಿ ನಿಮ್ಗೆ ತೊಗೋತಾರೆ ರೀ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಹೈಟು. ಆಮೇಲೆ ಒಳಗಡೆ ಹೋದ್ಮೇಲೆ ಫಸ್ಟ್ ಎಲ್ಲರನ್ನೂ ಕುಣಿಸ್ತಾರೆ. ನಿಮ್ಮನ್ನ ಕುಣಿಸಿದ ಮೇಲೆ ಫಸ್ಟ್ ನಿಮ್ದು ಅಡ್ಮಿಟ್ ಕಾರ್ಡನ್ನು ಚೆಕ್ ಮಾಡ್ತಾರೆ ರೀ. ಅಡ್ಮಿಟ್ ಕಾರ್ಡನ್ನು ಚೆಕ್ ಮಾಡಿ ಒಳಗಡೆ ತೊಗೋತಾರೆ. ತೊಗೊಂಡ್ಮೇಲೆ ಡಾಕ್ಯುಮೆಂಟ್ ಎಲ್ಲ ಇರಬೇಕು. ಒಮ್ಮೊಮ್ಮೆ ಏನು ಮಾಡ್ತಾರೆ, ಟೈಮ್ ಸಿಕ್ಕಿರ್ತಂದ್ರೆ ಫಸ್ಟಿಗೆ ಡಾಕ್ಯುಮೆಂಟ್ ನೋಡ್ತಾರೆ. ಒಮ್ಮೊಮ್ಮೆ ಟೈಮ್ ಸಿಗಲಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಒಳಗೆ ತೊಗೊಂಡು ಆಮೇಲೆ ನಿಮ್ಮ ರನ್ನಿಂಗ್ ಬಿಟ್ಟು, ರನ್ನಿಂಗು ಪ್ಲಬ್ಸು, ಲಾಂಗ್ ಜಂಪ, ಜಿಗ್ಜಾಗ್ ನಡಿಗೆ, ಇವೆಲ್ಲ ಆದಮೇಲೂ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಈ ರೀತಿ ಸಿಸ್ಟಮ್ ಇರ್ತದೆ. ಡಾಕ್ಯುಮೆಂಟ್ ಒಳಗೆ ನಿಮ್ಗೆ ಗೊತ್ತಿರಲಿ, ಎಲ್ಲ ಜೆರಾಕ್ಸ್ ಮಾಡಬೇಕು. 2 ಸೆಟ್ ಪ್ರತಿ ಅಟೆಸ್ಟೆಡ್ ಆಗಿರ್ಬೇಕು ರೀ. ಎಲ್ಲ ಜೆರಾಕ್ಸ್ ಮಾಡಿ 2 ಸೆಟ್ ಅಟೆಸ್ಟೆಡ್ ಮಾಡಿರಬೇಕು. ಅಟೆಸ್ಟೆಡ್ ಅಂದ್ರೆ ಗೊತ್ತಾಗೋದಿಲ್ಲ ರೀ ಎಲ್ಲರಿಗೂ. ಅಟೆಸ್ಟೆಡ್ ಮಾಡಿಸಿರ್ಬೇಕು ಜೆರಾಕ್ಸ್ ಮೇಲೆ. ಕಂಪಲ್ಸರಿ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು. ಅದ್ರ ಜೊತೆ ಅಲ್ಲಿ ಒರಿಜಿನಲ್ ಎಲ್ಲ ನಿಮ್ಮ ತಕ ಇರ್ತಾವೆ ರೀ. ಅಲ್ಲಿ ಜೆರಾಕ್ಸ್ ಮಾತ್ರ ತೊಗೋತಿರ್ತಾರೆ ಅವರು ಡಾಕ್ಯುಮೆಂಟ್ಗಳನ್ನ. ಅದಕ್ಕೆ ಜೆರಾಕ್ಸ್ ಕಂಪಲ್ಸರಿ ಎಲ್ಲರೂ ಒಯ್ಯಬೇಕು. ಆಮೇಲೆ ಅಲ್ಲಿ ರನ್ನಿಂಗ್ ಬಿಡೋ ಮುಂದೆ ಏನು ಮಾಡ್ತಾರಂದ್ರೆ ಬ್ಯಾಚ್ಗಳನ್ನ ಮಾಡ್ತಾರೆ. ಬ್ಯಾಚ್ ಎಷ್ಟು ಹುಡುಗರು ಇರ್ತಾವೆ ಅದನ್ನು ನೋಡ್ತಾರೆ ರೀ. ಅದ್ರ ಮೇಲೆ ಲೆಕ್ಕಾಚಾರ ಇರ್ತದೆ. ಕಡಿಮೆ ಅಂದರೂ ಈಗ ಇದ್ರೊಳಗೆ ಮಡಿಕೇರಿ ರ್ಯಾಲಿ ಒಳಗೆ ಏನಾಯಿತು, ಅದು ಸ್ಕ್ವೇರ್ ಗ್ರೌಂಡ್ ಇರೋದ್ರಿಂದ ಓಡಾಕೆ ತೊಂದರೆ ಆಕತ್ತೇಳಿ 35ರಿಂದ 40, 50 ಆಟ ಬಿಟ್ಟಿದ್ರು. ಆದರೆ ಮಂಗಳೂರು ಯಾರದಾರ ನೆಕ್ಸ್ಟ್ ಕಡಿಮೆ ಅಂದ್ರೆ 100ರಿಂದ 150, 200 ತನಕ ಬಿಡ್ತಾರೆ ರೀ. 100 ಬಿಡ್ಬೋದು, 150 ಬಿಡ್ಬೋದು, 200 ಬಿಡ್ಬೋದು. ಆ ರೀತಿ ಬಿಡ್ತಾರೆ. ಅದಕ್ಕೆ ನಾವು ಎಲ್ಲ ರೀತಿ ರೆಡಿ ಇರಬೇಕು. ಫಸ್ಟ್ ರನ್ನಿಂಗ ನೀವು ಓಡಿ ಬಂದಮೇಲೆ ಫಸ್ಟ್ ಗ್ರೂಪ್ದವ್ರನ್ನ ಬೇರೆ ಕುಣಿಸ್ತಾರೆ, ಸೆಕೆಂಡ್ ಗ್ರೂಪ್ದವ್ರನ್ನ ಬೇರೆ ಕುಣಿಸ್ತಾರೆ. ಈಗಾಗಲೇ ನೀವು ವಿಡಿಯೋಗಳು ನೋಡ್ತಾ ಇರ್ತೀರಿ, ನಿಮ್ಗೆ ಗೊತ್ತಿರ್ತದೆ. ಆಮೇಲೆ ಅದು ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹಿಂದೆ ಮುಂದೆ ತೊಗೋಬೋದು. ಪ್ಲಬ್ಸ 8 ತೆಗೆದ್ರೆ ಪಾಸ್ ಅಂದ್ರೆ 6 ತೆಗೆದ್ರೆ ಪಾಸ್ ಇರ್ತದೆ, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ನಿಮಗೆಲ್ಲ ಗೊತ್ತು. ಆಮೇಲೆ ರನ್ನಿಂಗ್ 8 ಮಾರ್ಕ್ಸ್ ಐತಪ್ಪ ಅಂದ್ರೆ 60 ಮಾರ್ಕ್ಸ್ ಅದ. ಆಮೇಲೆ ಪ್ಲಬ್ಸ್ ಎಷ್ಟು ಐತೆ ಅಂದ್ರೆ 40 ಮಾರ್ಕ್ಸ್ ಅದ. ಎರಡು ಸೇರಿಸಿ ಟೋಟಲ್ ಏಟಾಕತಿ 100 ಮಾರ್ಕ್ಸ್ ಆಗ್ತದೆ. ಪ್ಲಸ್ಸು ನೀವು ಎಕ್ಸಾಮ್ ಬರೆದಿದ್ದು 100 ಮಾರ್ಕ್ಸು. ಒಟ್ಟು ಎಷ್ಟಪ್ಪ ಅಂದ್ರೆ 200 ಮಾರ್ಕ್ಸ್ ರೀ. 200 ಮಾರ್ಕ್ಸ್ ಪೈಕಿ ಫೈನಲಾಗಿ ಮೆರಿಟ್ ಏನು ಬರ್ತದೆ ಅದ್ರ ಮೇಲೆ ಫೈನಲ್ ಮಾಡ್ತಾರೆ. ಆಮೇಲೆ ಮಂಗಳೂರು ಏರ್ ಆಯಿತು, ಬೆಳಗಾವಿ ಏರ್ ಆಯಿತು, ಎಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ಫಿಸಿಕಲ್ ನಡೀತದೆ ಅಲ್ಲೇ ಮೆಡಿಕಲ್ಲು ನಡೀತದೆ. ನಿಮ್ಗೆ ಗೊತ್ತಿರಲಿ. ಅಲ್ಲಿ ನಿಮ್ಮದು ಪ್ಲಬ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ. ಪ್ಲಬ್ಸ್ಗೆ ಮಾರ್ಕ್ಸ್ ಇರ್ತದೆ. ಲಾಂಗ್ ಜಂಪು ಮತ್ತು ಜಿಗ್ಜಾಗ್ ನಡಿಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ಅದು ಪಾಸಿಂಗ್ ಅಟ್ಟ ಇರ್ತೈತಿ. ಆದರೆ ಪಾಸ್ ಮಾಡಬೇಕು ರೀ. ಅದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಹೈಟ, ವೇಟ, ಚೆಸ್ಟ್ ತೊಗೋತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಈಗ ಹೈಟ 166 ಸೆಂಟಿಮೀಟ್ರ್ ಮೇಲೆ ಇರಬೇಕು. ಚೆಸ್ಟ್ ನಾರ್ಮಲಾಗಿ 77 ಸೆಂಟಿಮೀಟ್ರದಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟ್ರ್ನಷ್ಟು ಆಗಬೇಕು. ಈಗ ನಿಮ್ದು 80 ಇತ್ತಂದ್ರೆ 85 ಆಗಬೇಕು. 79 ಇತ್ತಂದ್ರೆ 84 ಆಗಬೇಕು. ಒಟ್ಟು 5 ಸೆಂಟಿಮೀಟ್ರ್ ವಿಸ್ತಾರ ಆಗಬೇಕು.
ಹೆಚ್ಚು ಭಾಳಷ್ಟು ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಫಿಸಿಕಲ್ ಎಲ್ಲ ಪಾಸ್ ಮಾಡ್ತಾರೆ ರೀ, ಚೆಸ್ಟ್ನ್ಯಾಗ ಫೇಲ್ ಆಕ್ಕಾರ್ರಿ. ಕೆಲವೊಂದು ಹುಡುಗರು ನಾರ್ಮಲ್ ಚೆಸ್ಟ್ ಇರ್ತದೆ, ಉಬ್ಸಾಕೆ ಬರೋಂಗಿಲ್ಲ. ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ನೀವು 5ರಿಂದ 10 ಸೆಂಟಿಮೀಟ್ರ್ ಉಬ್ಬಿಸ್ಬೋದು ರೀ. ಕೆಲವೊಂದು ಜಿಮ್ ಹುಡುಗರು 12, 13, 14 ತನಕ ಉಬ್ಬಿಸ್ತಾರೆ ರೀ ಜಿಮ್ ಹೊಡಿಯೋಂಥ ಹುಡುಗರು. ಅದು ಜಿಮ್ ಹೊಡೆದ್ರನ್ನ ಬರ್ತೈತಲ್ಲ, ನೀವು ಡೀಪ್ಸ್ ಮಾಡೋದ್ರಿಂದನೂ ಬರ್ತೈತಿ, ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದನೂ ಬರ್ತೈತಿ. ಇನ್ನೂ ಒಳ್ಳೆಯ ಅವಕಾಶ ಇದೆ ಎಲ್ಲರಿಗೂ ನಿಮ್ಗೆ. ಅದನ್ನು ಮಾಡ್ಕೊರಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮರದಿನ ಮೆಡಿಕಲ್ ಇರ್ತದೆ. ಮೆಡಿಕಲ್ಗೆ ಹೋಗ್ಬೇಕಾರೆ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಮೆಡಿಕಲ್ಗೆ ಹೋಗಬೇಕು. ಮತ್ತು ನಾ ಮೆಡಿಕಲ್ ಬಗ್ಗೆನೂ ನಿಮ್ಗೆ ವಿವರವಾಗಿ ಮಾಹಿತಿ ಕೊಡ್ತೀನಿ ರೀ. ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನೋದು ಮತ್ತು ಒಂದು ಸಲ ಈ ಹಿಂದೆ ಮಡಿಕೇರಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳದ್ದು ಮೆಡಿಕಲ್ ನಾವು ಚೆಕ್ ಮಾಡಿದ್ವಿ. ನಿಮ್ಮದು ಸಹಿತ ಚೆಕ್ ಮಾಡ್ತೀವಿ. ಅದೇ ರೀತಿಯಾಗಿ ಚೆಸ್ಟನ್ನು ಚೆಕ್ ಮಾಡ್ತೀವಿ. ಎಲ್ಲ ನಿಮ್ಗೇನೋ ಗೊತ್ತಾಗ್ಲಿಕ್ಕೆ ಇಲ್ಲಿ ನಮ್ಮನ್ನು ಕೇಳ್ತಾ ಇರಬೇಕು, ಟೈಮನ್ನು ಕವರ್ ಮಾಡ್ತಾಯಿರಿ. ಇನ್ನೂ ಟೈಮ್ ಅದ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಓಡೋಕ್ಕಿಂತ ಗ್ರೌಂಡ್ನಾಗ ಓಡೋದು ಟೈಮ್ ನೀವು ಕವರ್ ಮಾಡ್ತೀರಿ. 15ರಿಂದ 30 ಸೆಕೆಂಡ್, ಒಮ್ಮೆ 40 ಸೆಕೆಂಡ್, 45 ಸೆಕೆಂಡ್ ಕವರ್ ಆಗೈತೆ ರೀ. ಇಲ್ಲಿ 6 ನಿಮಿಷ ಓಡುವಂಥ ಹುಡುಗ ಅಲ್ಲಿ 5.5 ನಿಮಿಷನಾಗ ಓಡ್ಯಾರ್ರಿ. ಇಲ್ಲಿ 6:15 ಓಡವ, ಅದು 5:45 ಓಡ್ಯಾರ್ರಿ. ಯಾಕಂದ್ರೆ ಇಲ್ಲಿ ಓಡುವಂಥ ಇದೇ ಬೇರೆ ಇರ್ತದೆ. ಅಲ್ಲಿ ನಾವು ಆರ್ಮಿ ಒಳಗೆ ರನ್ನಿಂಗ್ ಹೊಡಿಬೇಕಂತೇಳಿ ನಿಮ್ಮ ತಲೆಯಾಗಿರ್ತದೆ. ನಿಮ್ಮ ಮನಸ್ಸು ಮೇಲೆ ಅಷ್ಟು ಸ್ಪೀಡ್ ಹೋಗ್ತೀರಿ ನೀವು. ಇಲ್ಲಿಗಿಂತ ಅಲ್ಲಿ ಸ್ಪೀಡ್ ಹೆಚ್ಚಾಕೈತಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಸ್ಪೀಡ್ ಹೆಚ್ಚಾಕೈತಿ. ಆದ್ರೆ ಇಲ್ಲಿ ರ್ಯಾಲಿ ನಡೆದತ್ತ ನೀವು ಓಡ್ತಾ ಇರಬೇಕು. ಆಮೇಲೆ ದಿನ ಟೈಮಿಂಗ್ ರೀ, ಪ್ರತಿಯೊಂದು ಟೈಮಿಂಗ್ ನೀವು ಫಸ್ಟ್ ರೌಂಡ್ ಎಷ್ಟು ಟೈಮ್ದಾಗ ಓಡಿನಿ, ಸೆಕೆಂಡ್ ರೌಂಡ, ಆಮೇಲೆ ಥರ್ಡ್ ರೌಂಡ, ಆಮೇಲೆ 4th ಲಾಸ್ಟ್ ಫೈನಲ್ಲ ಎಷ್ಟು ಟೈಮ್ದಾಗ ಓಡಿನಿ, ನೀನು ಎಷ್ಟು ಓಡಿನಿ, ಈಗ 2 ದಿನದ ಹಿಂದೆ ಎಷ್ಟು ಓಡಿನಿ, ಒಂದು ವಾರದ ಹಿಂದೆ ಎಷ್ಟು ಓಡಿನಿ, ಆಮೇಲೆ ಇವತ್ತು ಎಷ್ಟು ಓಡಾತೀನಿ, ಎಷ್ಟು ಕಡಿಮೆ ಆಯ್ತು ಹೆಚ್ಚಾಯ್ತು, ಹಿಂಗೆ ದಿನ ನಿಮ್ಮ ತಲೆಯಾಗ ಮೈಂಡ್ ಫಿಕ್ಸ್ ಇರ್ಬೇಕು ರೀ. ಅದ್ರ ಮೇಲೆ ಏನಾಕತ್ತಾರೆ, ನಿಮ್ಮ ಮ್ಯಾಲೆ ನಿಮ್ಗೆ ಒಂದು ನಂಬಿಕೆ ಬರ್ತದೆ, ನಾ ಇಟ್ಟ ಟೈಮ್ದಾಗ ಓಡ್ತೀನೋ ನಾ ಸಕ್ಸಸ್ ಆಗಿ ರನ್ನಿಂಗ್ ಮಾಡ್ತೀನಿ ಅಂತೇಳಿ. ಅದಕ್ಕೆ ಮುಂದಿನ ನೋಡಿರಿ, ಮಂಗಳೂರು ಯಾರು ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈಗೇನು ನಮ್ಮ ಸಂಸ್ಥೆಗೆ ತರಬೇತಿ ಬಂದರಿ, ಎಲ್ಲರೂ ಪಾಸ್ ಆಗ್ಬೇಕು ರೀ. ಅದೇ ರೀತಿ ಬೆಳಗಾವಿ ಯಾರದವ್ರು ಸಹಿತ ಎಲ್ಲರೂ ಪಾಸ್ ಆಗ್ಬೇಕು. ನಿಮ್ಗೆ ಒಳ್ಳೆಯ ಅವಕಾಶ ಅದ, ಟೈಮ್ ಅದ. ಯಾರೂ ಮೈಗಳತನ ಮಾಡಬಾರ್ದು. ಈಗ ಯಾಕಂದ್ರೆ ಎಕ್ಸಾಮ್ದಾಗ ಪಾಸ್ ಆಗಿರಿ, ನೀವು ಈಗ ಎಕ್ಸಾಮ್ ಪಾಸ್ ಆಗಿರಪ್ಪ ಅಂದ್ರೆ ಫಿಸಿಕಲ್ ಒಳಗೆ ಎಕ್ಸಲೆಂಟ್ ಹೊಡೆದ್ರಿ ಅಂದ್ರೆ 2 ಕುಡಿಸಿ ಫೈನಲ್ ಮೆರಿಟ್ನಾಗ ನೀವು ಬರ್ತೀರಿ. ಅಗ್ನಿವೀರ ಆರ್ಮಿ, ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ ಅಭ್ಯರ್ಥಿಗಳೇ. ಮತ್ತು ಡೆಮೋ ಆರ್ಮಿ ರ್ಯಾಲಿಯನ್ನು ನಾವು ಮಾಡ್ತಾಯಿದ್ವಿ. ಡೆಮೋ ಆರ್ಮಿ ರ್ಯಾಲಿ ಒಳಗೆ ರನ್ನಿಂಗ್ ಆಯಿತು, ಪ್ಲಬ್ಸ್ ಆಯಿತು, ಜಿಗ್ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್. ಆರ್ಮಿ ಒಳಗೆ ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ ಅದೇ ರೀತಿಯೇ ನಾವಿಲ್ಲಿ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ಅದು ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳಿಗಾಗಿ ಈಗ ಮಾಡ್ತಾಯಿದ್ವಿ. ನೆಕ್ಸ್ಟ್ ಮುಂದಿನ ಸಲ ಡೆಮೋ ಆರ್ಮಿ ರ್ಯಾಲಿಯನ್ನು ಓಪನ್ ಆಗಿ ಮಾಡೋ ಪ್ಲ್ಯಾನ್ ಅದ ನಮ್ಮದು. ನೆಕ್ಸ್ಟ್ ಮುಂದಿನ ಸಲ ರೀ ಓಪನ್ ಆಗಿ ಅಂದರೆ ಬೇರೆದವರು ಬರ್ಬೋದು ರೀ. ಇಲ್ಲಿ ಅವತ್ತು ಬೇರೆದವ್ರು ನಾವು ನಡೆಸೋ ಮುಂದೆ ಬಂದು ಅವತ್ತೊಂದು ದಿನ ಬಂದು ಅವ್ರು ನಿಂತು ನೋಡ್ಕೊಂಡು ಹೋಗ್ಬೋದು ರೀ. ಆ ರೀತಿ ನೆಕ್ಸ್ಟ್ ಮುಂದೆ ನಾವು ಇಡ್ತೀವಿ. ಈ ಸದ ಪ್ರೆಸೆಂಟ್ ಏನು ಮಾಡಿಪ್ಪ ಅಂದ್ರೆ ನಮ್ಮ ಸಂಸ್ಥೆ ಅಭ್ಯರ್ಥಿಗಳಿಗಾಗಿ ಡೆಮೋ ಆರ್ಮಿ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಭಾಗವಹಿಸಬೇಕು. ಆಮೇಲೆ ಇಲ್ಲಿ ನಾವು ಕುಣಿಸ್ತೀವಿ, ಈ ಪ್ಲಬ್ಸ್ ತೆಗೆಸ್ತಿರ್ತೀವಿ. ಪ್ಲಬ್ಸ್ ತೆಗೆಸೋ ಮುಂದೆ 10 ಹೊಡೆದವ್ರು ಬೇರೆ ಕುಣಿಸ್ತೀವಿ, 9 ಹೊಡೆದವರು, 8 ಹೊಡೆದವರು, 7 ಹೊಡೆದವರು, 6 ಹೊಡೆದವರು ಬೇರೆ ಕುಣಿಸ್ತೀವಿ. ನಿಮ್ಮ ಮಾರ್ಕ್ಸ್ ನಿಮ್ಗೆ ಗೊತ್ತಾಗಬೇಕು. ಪ್ರತಿಯೊಂದಕ್ಕೆ 6 ಮಾರ್ಕ್ಸ್ ಮೈನಸ್ ಹಾಕೋತ ಹೋಗೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಈಗ 10 ಹೊಡೆದ್ರೆ 40, 9 ಹೊಡೆದ್ರೆ 6 ಮಾರ್ಕ್ಸ್ ಮೈನಸ್ ಆಗ್ತದೆ, ಮತ್ತು 8 ಹೊಡೆದ್ರೆ ಮತ್ತು 6 ಈ ರೀತಿ ಕಡಿಮೆ ಆಗ್ತಾ ಬರ್ತೈತಿ. ನಿಮ್ಮ ಮಾರ್ಕ್ಸ್ ನಿಮ್ಗೆ ಗೊತ್ತಾಗ್ತದೆ. ರನ್ನಿಂಗ್ ಒಳಗೆ ಎಕ್ಸಲೆಂಟ್ ಹೊಡೆದ್ರೆ 60 ಮಾರ್ಕ್ಸು, ಸೆಕೆಂಡ್ ಗ್ರೂಪ್ ಬಂದರೆ 48 ಮಾರ್ಕ್ಸು, 12 ಮಾರ್ಕ್ಸ್ ಮೈನಸ್ ಆಗ್ತದೆ. ಓಕೆ ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.